ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಡಿಸೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ವೆರೈಟಿ ಡಿಸೈನ್ಸ್ ಬರ್ತಾ ಇದೆ ಈಗಂತೂ ಗೋಲ್ಡ್ ಜ್ಯುವೆಲ್ರಲ್ಲೂ ಕೂಡ. ಯಾಕಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಇಷ್ಟಪಡೋರು ಗೋಲ್ಡಲ್ಲೂ ಕೂಡ ಈ ರೀತಿ ಒಂದು ಡಿಸೈನ್ಸ್ ನಮಗೆ ಬೇಕು ಅಂತಾರೆ. ಆ ರೀತಿ ಒಂದು ಗೋಲ್ಡ್ ಡಿಸೈನ್ಸ್ ಬೇಕು ಅಂದವ್ರಿಗಾಗಿಯೇ ಇಲ್ಲಿ ಡಿಸೈನ್ ಮಾಡಿ ಅವರು ಯಾವ ರೀತಿ ಅವ್ರು ಕೇಳ್ತಾರೋ, ಗ್ರಾಹಕರು ಯಾವ ರೀತಿ ಬೇಡಿಕೆ ನೀಡ್ತಾರೋ ಅದೇ ರೀತಿಯ ಜ್ಯುವೆಲ್ರಿಯನ್ನು ಮಾಡಿ ತೋರಿಸ್ತಾರೆ. ಸೊ ಸೌಮ್ಯ ಇದ್ದಾರೆ ನಮ್ಮ ಜೊತೆ, ಬನ್ನಿ ಅವ್ರ ಜೊತೆ ಮಾತ್ರ ಮುಂದುವರಿಸೋಣ. ನೀವು ಆ್ಯಕ್ಚುಲಿ ಡ್ರಾಯಿಂಗ್ ಅಂದರೆ ಏನು ಮಾಡ್ತೀರಾ? ಫಸ್ಟಿಗೆ ನಾವು ಒಂದು ರಫ್ ಸ್ಕೆಚ್ ಮಾಡ್ಕೋತೀವಿ ಮೇಡಮ್. ಮತ್ತು ಅದಾದಮೇಲೆ ರೋಟ್ರಿಂಗ್ ಪೆನ್ನಲ್ಲಿ ಅದಕ್ಕೆ ಒಂದು ಔಟ್ಲೈನ್ ಕೊಡ್ತೇವೆ. ಆಮೇಲೆ ನೆಕ್ಸ್ಟ್ ಅದಕ್ಕೆ ರೆಂಡ್ರಿಂಗ್ ಮಾಡ್ತೇವೆ. ರೆಂಡ್ರಿಂಗ್ ಅಂದರೆ ಪೆನ್ಸಿಲ್ನಲ್ಲಿ ಅದಕ್ಕೆ ಬಣ್ಣ ಹಾಕೋದು ಅಂತ, ಅಂದರೆ ಕಲರ್ ಹಾಕೋದು ಅಂತ. ಅದಾದ ನಂತರ ಅದಕ್ಕೆ ಡಾಟಾ ಶೀಟ್ ಬರಿತೇವೆ. ಅಂದರೆ ಈಗ ಎಕ್ಸಾಂಪಲಾಗಿ ಅದಕ್ಕೆ ಸ್ಟೋನ್ ಇದ್ದರೆ ಯಾವ ಥರ, ರೂಬಿ ಸ್ಟೋನಾ, ಎಮರಾಲ್ಡಾ ಅಥವಾ ಪರ್ಲಾ, ಕೋರಲ್ಲ ಅಂತ ಹೇಳಿ ಅದಕ್ಕೆ ಡಾಟಾ ಶೀಟ್ ಬರಿತೇವೆ, ಮೆನ್ಷನ್ ಮಾಡ್ತೇವೆ. ಪ್ರತಿಯೊಂದು ಅದಕ್ಕೆ ಪ್ಲೈನ್ ಇದ್ದರೆ ಅದರಲ್ಲಿ ಗ್ರ್ಯಾನ್ಯುವಸ್ ಇದ್ದರೆ ಗ್ರ್ಯಾನ್ಯುವಸ್ಸು, ಫಿಲಿಗ್ರಿ ವರ್ಕ್ ಇದ್ದರೆ ಅದರದ್ದು ಏನೆಲ್ಲ ಇರುತ್ತೆ ಅದ್ರದ್ದು ನಾವು ಡಾಟಾ ಬರಿತೇವೆ. ಆ ಡಾಟಾ ಎಲ್ಲ ಆದಮೇಲೆ ನಾವು ವರ್ಕಿಗೆ ಕಳಿಸ್ತೇವೆ. ನೋಡಿ, ಇವಾಗ ಇದು ನಾವು ಮಾಡಿರುವಂಥ ಡಿಸೈನ್ಸ್ ಡ್ರಾಯಿಂಗ್ ಆರ್ನಮೆಂಟಾಗಿ ಈ ಟೈಪಲ್ಲಿ ಬರುತ್ತೆ, ಸೇಮ್ ಅದೇ ಥರ. ಸೊ ನೀವು ಡ್ರಾಯಿಂಗ್ ಮಾಡಿ ಕಳಿಸಿರೋದನ್ನು ವರ್ಕರ್ಸ್ ಅಲ್ಲಿ ರೆಡಿ ಮಾಡ್ತಾರೆ. ನೀವೇನೇನು ಕಲರ್ ಕಾಂಬಿನೇಷನ್ ಹಾಕಿರ್ತೀರೋ ಅದನ್ನು ಅವರು ರೆಡಿ ಮಾಡ್ತಾರೆ. ಅದು ಚೇಂಜಸ್ ಇಲ್ಲದೇ ಅವರು ಮಾಡಿಕೊಡುವಂಥದ್ದು. ಡಿಸೈನ್ ಬಗ್ಗೆ ನೋಡ್ತಾ ಇದ್ವಿ ನಾವು. ಡಿಸೈನ್ ಹೇಗೆ ಮಾಡ್ತಾರೆ, ಇವರು ಸ್ಕೆಚ್ ಮಾಡ್ತಾರೆ, ನಂತರ ಅಲ್ಲಿ ವರ್ಕರ್ಸ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಜ್ಯುವೆಲ್ರಿ ವರ್ಕರ್ಸ್ ಇರ್ತಾರಲ್ಲ, ಇವ್ರು ಯಾವ ರೀತಿ ಕಾಂಬಿನೇಷನ್ ಹಾಕಿರ್ತಾರೆ, ಯಾವ ರೀತಿ ಸ್ಕೆಚ್ ಮಾಡಿರ್ತಾರೆ ಅದನ್ನು ಅವರು ಅಲ್ಲಿ ರೆಡಿ ಮಾಡಿಕೊಡ್ತಾರೆ. ಈ ಒಂದು ಸ್ಕೆಚ್ದೆಲ್ಲ ರೆಡಿ ಮಾಡೋ ಒಂದು ಓವರಾಲ್ ಪ್ರೊಸೀಜರ್ ನೋಡ್ತಾ ಇದ್ವಿ ನಾವು. ಮ್ಯಾಂಗ್ಳೂರಿನ ಸೈಡ್ ನಾನು ಹೇಳಿದ ಹಾಗೆ ಕೆಲವೊಂದು ಕಡೆ ಒಂದೊಂದು ರೀತಿಯ ಒಂದು ಆಭರಣಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಮ್ಯಾಂಗ್ಳೂರು ಸೈಡಲ್ಲಿ ಬಳಸುವಂಥ ಆಭರಣಗಳ ವಿಶೇಷತೆ ಏನು, ಅಲ್ಲೂ ಕೂಡ ಯಾವ ರೀತಿ ಡಿಫ್ರೆಂಟ್ ಆಗಿರುವಂಥ ಆಭರಣಗಳಿದ್ದಾವೆ, ಅದು ಕೂಡ ಕಲೆಕ್ಷನ್ಸ್ ಇವ್ರ ಹತ್ರ ಇದೆ. ಬನ್ನಿ ನೋಡೋಣ, ಇವ್ರ ಹತ್ರ ಕೇಳೋಣ. ಮ್ಯಾಂಗ್ಳೂರು ಸೈಡ್ ಸಾಮಾನ್ಯವಾಗಿ ಜಾಸ್ತಿ ಯೂನಿಕಾಗಿ ಬಳಸುವಂಥದ್ದು ಅಂದರೆ ಯಾವುದು? ಮಾಂಗಲ್ಯ ಚೈನ್ ಅಂದರೆ ಕಂಠಿ, ಕರಿಮಣಿ ಅಂತ ಹೇಳ್ತೀವಲ್ಲ ಅದು, ಮತ್ತು ಕೋರಲ್ ಚೈನ್, ಕೋರಲ್ ಪರ್ಲ್ ಯೂಸ್ ಮಾಡ್ತಾರೆ. ಮತ್ತು ತೋಳುಬಂದಿ ಅಂದರೆ ಗೊತ್ತಲ್ಲ, ತೋಳಿಗೆ ಹಾಕುವಂಥದ್ದು. ಮತ್ತು ವಂಕಿ, ಅದು ತೋಳುಬಂದಿಗೆ ವಂಕಿ ಅಂತಲೂ ಹೇಳ್ತಾರೆ, ತೋಳುಬಂದಿ ಅಂತ. ಡಾಬು ಅದು ಅಂದರೆ ವೇಸ್ಟ್ ಬೆಲ್ಟ್, ಅದನ್ನು ವೇರ್ ಮಾಡ್ತಾರೆ. ಸೊ ಅದರಲ್ಲಿ ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ ಅಲ್ಲ. ಆನೆ ಡಿಸೈನ್, ಮಧ್ಯ ಲಕ್ಷ್ಮಿ ಬರುತ್ತೆ, ಆ ಕಡೆ ಈ ಕಡೆ ಆನೆ ಟೈಪ್ ಬರುತ್ತೆ. ನಿಮ್ಮಲ್ಲಿ ಮತ್ತೆ ಜಾಸ್ತಿ ಸೇಲ್ ಆಗುವಂತಂದರೆ ಮುಳಿಯಾದಲ್ಲಿ ಇದೇ ಜಾಸ್ತಿ ನಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಥವಾ ಜಾಸ್ತಿ ಜನ ತೊಗೊಂಡು ಹೋಗ್ತಾರೆ ಅನ್ನೋದ್ರೆ ಯಾವುದು ಜಾಸ್ತಿ ಸೇಲ್ ಆಗುತ್ತೆ ಆಭರಣಗಳಲ್ಲಿ? ಆ್ಯಕ್ಚುಲಿ ಹೇಳೋದಾದರೆ ಮ್ಯಾಂಗ್ಳೂರ್ ಸೈಡಲ್ಲಾದರೆ ಅಲ್ಲಿ ಪ್ಲೈನ್ ಡಿಸೈನು ಮೂವಿಂಗ್ ಜಾಸ್ತಿ, ಅಂದರೆ ಅವರಿಗೆ ಸ್ಟೋನ್ದು ಅಷ್ಟೊಂದು ಇಷ್ಟ ಆಗೋಲ್ಲ, ಪ್ಲೈನ್ ಆರ್ನಮೆಂಟು ಯೂಸ್ ಆಗುತ್ತೆ. ಕೊಡಗಿಗೆ ಬಂದಾಗ ಕೂರ್ಗ್ ಟ್ರೆಡಿಷ್ನಲ್ಸ್, ಬ್ಯಾಂಗ್ಳೂರಿಗೆ ಬಂದಾಗ ಅಲ್ಲಿ ಫ್ಯಾಷನ್ ಆಗಿ ಕೇಳ್ತಾರೆ, ಅಂದರೆ ಮಾಡ್ರನ್ ಆಗಿ ಆರ್ಟಿಫಿಷಿಯಲ್ ಆಗಿ ಚೆನ್ನಾಗಿರಬೇಕು ಅಂತ. ಯಾಕಂದರೆ ವಿಮೆನ್ ಕೂಡ ಈಗ ಜ್ಯುವೆಲರಿ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಗೆ ಏನು ಅನಿಸುತ್ತೆ ಪರ್ಸ್ನಲಿ? ಒಂದು ಖುಷಿ ಆಗುತ್ತೆ. ಇವಾಗ ಕಸ್ಟಮರ್ಗೆ ಅದು ನಮ್ಮ ಡಿಸೈನ್ ಖುಷಿ ಆಯಿತು ಅಂದರೆ ಅದೇ ಒಂದು ನಮಗೆ ಒಂದು ಅವಾರ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಜ್ಯುವೆಲ್ರಲ್ಲಿ ಎಂತೆಂಥ ಡಿಸೈನ್ ಸಿಗ್ತಾ ಇದೆ ಅಲ್ವಾ. ಆಭರಣಗಳಲ್ಲಿ, ಅದರಲ್ಲೂ ಚಿನ್ನದ ಆಭರಣಗಳಲ್ಲಿ ಇಂಥ ವೆರೈಟಿ, ಟ್ರೆಂಡಿಗೆ ತಕ್ಕಂತೆ ಫ್ಯಾಷನ್ ಆಗಿರುವಂಥ ಒಂದು ಜ್ಯುವೆಲ್ರಿ ಸಿಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ಜ್ಯುವೆಲ್ರಿಗೆ ಆ ಹೆಣ್ಮಕ್ಳು ಧರಿಸಿದ್ರೇ ಒಂದು ಬೆಲೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಧರಿಸೋದ್ರಿಂದನೇ ಇದಕ್ಕೆ ಜಾಸ್ತಿ ಬೇಡಿಕೆ ಅಂತಲೂ ಹೇಳ್ಬೋದು. ಮಹಿಳೆಯರಿಗೆ ಮೆಚ್ಚಿನ ಒಂದು ಈ ಆಭರಣಗಳ ವಿಶೇಷವಾದಂಥ ಸುಹಾಸಿನಿ ಎಪಿಸೋಡ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.